ಅವರು ನನಗೆ ಹೊಡೆದೋದಕ್ಕೆ ಬೇಜಾರಿಲ್ಲ, ಆದರೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಥರ ನೋಡಿದ್ದೆ. ಇದನ್ನ ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋದು ಭಯ ಆಗ್ತಾಯಿದೆ. ಎಷ್ಟು ಜನ ಪ್ರೀತಿ ಸಿಕ್ಕಿದೆ ಅಂದರೆ ಇವತ್ತಿಗೆ ಇದು ಇವನಿಂದ ಮಾತ್ರ. ಆದರೆ ಇತ್ತೀಚೆಗೆ ಭಾನುವಾರ ಆಗಿದ್ದು ನನಗೆ ತುಂಬ ಮನಸ್ಸಿಗೆ, ನಾವು ಬಡವರು ಆದರೆ ಸಾವ್ಕಾರಲ್ಲ, ಸಾವ್ಕಾರಕ್ಕಿಂತ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾರೆ. ನಾವು ಈ ಥರ ಹಗ್ ಆ್ಯಂಡ್ ಸ್ಲ್ಯಾಪ್ ಅಂತ ಏನಂತ ತೊಗೊಂಬಂದು ನೀನು ಹೆಂಗಿದೆಯೋ ಇದೇ ಕಾಸ್ಟ್ಯೂಮಲ್ಲಿ ಎತ್ಕೊಂಡೋಗಿ ನಿಮ್ಮ ಸ್ಟೇಷನಲ್ಲಿ ಕುಂದಿರ್ಸ್ತೀವಿ ಅಂತ ಹೇಳಿದೆ ಸರ್. ನಾವು ಇವತ್ತೋ ನಾಳೆ ಇರ್ತೀವಿ, ಬೆಂಗಳೂರು ಬಿಟ್ಟು ಹೋಗ್ತೀವಿ, ಇದೆಲ್ಲ ನಮ್ಗೆ ಯಾಕಂತ ನಾವು ಅಷ್ಟೇ ಇರೋದು. ಇನ್ಮೇಲೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಪೊಲೀಸರು ಹೇಳಿದ್ದು ಮಾತಿಗೆ ಅಂದ್ಕೊಂಡು ಅಲ್ಲಿ ನೊಂದೆ. ಅವ್ರಿಗಂತ ನಾನು ಏನೂ ಮಾಡಿಲ್ಲ ಸರ್, ನಮ್ಮಪ್ಪ ಎಲ್ಲ ಮಾಡಿದ್ದಾರೆ, ಅವ್ರಿಗಂತ ನಾನು ಏನೇನು ಮಾಡಿಲ್ಲ. ನಿಮ್ಮ ಈ ಅಭಿಮಾನಕ್ಕೆ ಚಿರಋಣಿ ನನ್ನ ಟೆಡಿ. ಆದಷ್ಟು ಬೇಗ ನಾನು ಟೆಡಿ ಹಾಕ್ಕೊಂಡು ಬಂದೇ ಬರ್ತೀನಿ, ಹೊಸ ವಿಡಿಯೋ ತಂದೆ ತರ್ತೀನಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಾನು ಒಂದು ವಿಡಿಯೋ ಮಾಡಿದ್ದೆ, ಪ್ರ್ಯಾಂಕ್ ಕನ್ನಡಿಗ ಅಂತ. ಒಬ್ಬ ಅವನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಗಳನ್ನು ಮಾಡ್ತಿದ್ದಂಥ ಹುಡುಗ. ಅಂದರೆ ಒಂದಿಷ್ಟು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಅಂದರೆ ಸಮಾಜ ಕೆಲವೊಂದು ವಿಚಾರಗಳನ್ನು ಹೇಗೆ ತಗೊಳುತ್ತೆ, ಎಷ್ಟು ಸಕಾರಾತ್ಮಕವಾಗಿ ತಗೊಳುತ್ತೆ, ಎಷ್ಟು ನೆಗೆಟಿವ್ ಆಗಿ ತಗೊಳುತ್ತೆ ಅನ್ನೋದನ್ನು ಟೆಸ್ಟ್ ಮಾಡುವಂಥ ಒಂದು ಪ್ರಯತ್ನ, ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್. ಅಂಥದ್ದೊಂದು ಪ್ರಯತ್ನವನ್ನು ಈ ಹುಡುಗ ಪ್ರತಿ ಭಾನುವಾರ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲೂ, ಮುಖ್ಯವಾಗಿ MG ರಸ್ತೆಯಲ್ಲಿ ಮಾಡ್ತಾಯಿದ್ದ. ನನ್ನನ್ನು ಹಗ್ ಮಾಡಿ ಅಥವಾ ಸ್ಲ್ಯಾಪ್ ಮಾಡಿ ಅಂದಾಗ ಎಷ್ಟು ಜನ ಹಗ್ ಮಾಡ್ತಾರೆ, ಎಷ್ಟು ಜನ ಸ್ಲ್ಯಾಪ್ ಮಾಡ್ತಾರೆ ಅನ್ನೋದನ್ನು ಪರೀಕ್ಷೆ ಮಾಡುವ ಸಲುವಾಗಿ. ಸೊ ಹೀಗೆ ಈ ಹುಡುಗ ಮಾಡುವಾಗ ಇತ್ತೀಚೆಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿದೆ. ಏನಾಗಿತ್ತು ಆ ಘಟನೆ ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ, ನಂತರ ಆ ಹುಡುಗ ನನ್ನ ಜೊತೆಗಿದ್ದಾನೆ, ಅವನ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲಕ್ಕೂ ಮುಂಚೆ ನೀವು ಮೊದಲು ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ಇಲ್ಲಿ ಒಬ್ಬ, ಏನು ಹೇಳ್ಬೋದು, ಅವನ್ನ ಥರ್ಡ್ ಕ್ಲಾಸ್ ವ್ಯಕ್ತಿಯೊಬ್ಬ. ಥರ್ಡ್ ಅಲ್ಲ, ಇನ್ನೂ ಕೆಳಗಡೆ ಕ್ಲಾಸ್ ಹಾಕೋಣ ಬಿಡಿ. ಉಪಯೋಗಕ್ಕಿಲ್ಲದ ವೇಸ್ಟ್ ಡ್ಯಾಶ್ ಒಬ್ಬ. ಆ ಪ್ರ್ಯಾಂಕ್ ಕನ್ನಡಿಗ ಅನ್ನೋ ಹುಡುಗ ಹಗ್ ಅವ್ರ ಸ್ಲ್ಯಾಪ್ ಅಂದಾಗ ಹಿಂದ್ಗಡೆಯಿಂದ ಬಂದು ಬಲವಾಗಿ ಒಂದು ಹೊಡೆತ ಹೊಡಿತಾನೆ. ಆ ಹೊಡೆದ ರಭಸಕ್ಕೆ ಆ ಟೆಡಿ ಒಳಗಡೆ ಇದ್ದಂತಹ ಹೆಲ್ಮೆಟ್ ಮಿಸ್ಪ್ಲೇಸ್ ಆಗುತ್ತೆ. ಅಂದರೆ ಅದರದ್ದೊಂದು ಪೊಸಿಷನ್ ಇರುತ್ತಲ್ಲ, ಅದಕ್ಕೆ ತಕ್ಕಂಗೆ ಇರುತ್ತೆ ಆ ಪೊಸಿಷನ್. ಅಲ್ಲಾಡಿದ್ರೆ ಹಿಂಗೆ ಅಲ್ಲಾಡಿದ್ರೆ ಅದು ಏನು ಶೇಕ್ ಆಗದೆ ಇರೋ ಥರ ಮಾಡ್ಕೊಂಡಿರ್ತಾನೆ. ಅದನ್ನು ಡಿಸ್ಮ್ಯಾಂಟಲ್ ಮಾಡುತ್ತದು. ಆ ಟೆಡ್ಡಿ ಅಂದರೆ ಅವನಿಗೆ ಜೀವ, ಅವನಿಗೆ ಬದುಕು, ಅವನ ಸಂತೋಷ, ಅವನ ಸಂಭ್ರಮ, ಅವನ ಖುಷಿ. ಅವನಿಗೊಂದು ಪುಟ್ಟ ಮನೇಲೊಂದು ಪೆಟ್ಟಿದ್ದಾಗ ಹೇಗಿರುತ್ತೋ ಹಾಗೆ ಆ ಟೆಡ್ಡಿ ಅವನಿಗೆ. ಅದನ್ನು ಅವನಿಂದ ಕಿತ್ಕೋತಾನೆ. ಆ ಹುಡುಗ ಡಿಸೈಡ್ ಮಾಡ್ತಾನೆ, ಇನ್ಮೇಲೆ ನಾನು ಆ ವೀಡಿಯೋಸ್ನ ಮಾಡಲ್ಲ. ನನಗೆ ಇಷ್ಟು ದಿನ ನಾನು ನಿಮ್ಮನ್ನು ಮನರಂಜಿಸೋದಕ್ಕೆ ನನಗೆ ಸಿಕ್ಕ ಅತ್ಯಂತ ದೊಡ್ಡ ಬಹುಮಾನ ಇದು, ನನಗೆ ಇನ್ಮೇಲೆ ಇದು ಬೇಡ. ಆಮೇಲೆ ಅವ್ರ ತಂದೆ ತಾಯಿ ಮಾತಾಡ್ತಾರೆ, ನನ್ನ ಮಗನಿಗೆ ಇದು ತುಂಬ ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ, ಇವತ್ತು ಬೇಜಾರಾಗಿದ್ದಾನೆ, ಅವನು ನೊಂದ್ಕೊಂಡಿದ್ದಾನೆ. ಯಾಕೆ ನೊಂದ್ಕೊಂಡಿದ್ದಾನೆ, ಏನು, ಆ ಪ್ರ್ಯಾಂಕ್ ಕನ್ನಡಿಗ ಯಾರು, ನಾನು ಮಾತಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಆ ಹುಡುಗ ಹೇಗಿದ್ದಾನೆ. ಪ್ರ್ಯಾಂಕ್ ಕನ್ನಡಿಗ, ನಮಸ್ಕಾರ. ನಮಸ್ಕಾರ ಅಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನು ನಿಮ್ಮ ಹೆಸರು? ನಾಗರಾಜ್ ಅಂದ್ಬಿಟ್ಟು. ಏನಾಯಿತು ನಾಗರಾಜ್, ಯಾಕೆ ಬೇಜಾರಾಗಿದ್ದೀರಿ? 2021 ನಾನು ಈ ಟೆಡಿನ ನ್ಯೂ ಡೆಲ್ಲಿಯಿಂದ ತುಂಬ ಕಷ್ಟಪಟ್ಟು ನನ್ನ ಕಾಸಲ್ಲಿ ತೊಗೊಂಡೆ. ಅದು 8,000 ರೂಪಾಯಿ 21ನೇ ವರ್ಷದಲ್ಲಿ ನಾನು ತೊಗೊಂಡಿದ್ದು. ಆದರೆ ನನಗೆ ತೊಗೋಬೇಕಾದ್ರೆ ತುಂಬ ಕಷ್ಟ ಆಯಿತು. ನನಗೆ ಬಂದಿದ್ದು ಡೆಲ್ಲಿಯಿಂದ 21 ದಿನ. ಆದರೆ ನಾನು ತೊಗೊಂಡು ಸ್ಟಾರ್ಟ್ ಮಾಡಿ 2 ವಿಡಿಯೋ ಮಾಡಿದ್ದು. ಆಮೇಲೆ ನನಗೆ ಜನ ನೋಡಿಲ್ಲ ಅಂತ ನಾನು ಹಾಗೆ ಮನೇಲಿ ಇಕ್ಕಿದೆ. ಆಮೇಲೆ ತುಂಬ ನೋಡಿದೆ. ಆಮೇಲೆ ಮತ್ತೆ ಆಗಿದ್ದಾಗಲಿ ಅಂತ ಸ್ಟಾರ್ಟ್ ಮಾಡೋಣ, ಜನ ಹೇಗೆ ಸ್ವೀಕರಿಸಲಿ, ಮಾಡೋಣ ಅಂತ ಮಾಡ್ತಾ ಇತ್ತೀಚೆಗೆ ಭಾನುವಾರ ಹಗ್ ಆ್ಯಂಡ್ ಸ್ಲ್ಯಾಪ್, ನನಗೆ ಇಷ್ಟ ಇದ್ದರೆ ಅಪ್ಕೊಳ್ಳಿ, ಇಲ್ಲ ಅಂದರೆ ಕಪಾಳ ಕೊಡೀರಿ. ನನಗೆ ತುಂಬ ಜನ ಅಪ್ಕೊಂಡ್ರು. ಆಮೇಲೆ ಲಾಸ್ಟ್ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಒಂದು ಪೊಲೀಸ್ ಕೈಯಿಂದ ಒಂದು ವಾರ್ನಿಂಗ್ ಸಿಕ್ತು. ಆಮೇಲೆ ಒಬ್ಬರು ದಿಢೀರ್ ಅಂತ ಹೊಡೆದ್ರು. ಅವರು ನನಗೆ ಹೊಡೆದೋದಕ್ಕೆ ಬೇಜಾರಿಲ್ಲ, ಆದರೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಥರ ನೋಡಿದ್ದೆ. ಆದರೆ ಇದು ನನಗೆ ತುಂಬ ಕನೆಕ್ಟ್ ಆಗಿತ್ತು.
ಹೇಳೋಕ್ಕೆ ಆಗಲ್ಲ. ಆಮೇಲೆ ಇದು ಡ್ಯಾಮೇಜ್ ಆಯಿತು. ಈ ಡ್ಯಾಮೇಜ್ ಅದಕ್ಕೆ ಬೇಜಾರಾಗಿಲ್ಲ. ಆಮೇಲೆ ಇದು ನನಗೆ ಸಿಗೋದೇ ಇಲ್ವೋ ಏನೋ ಗೊತ್ತಿಲ್ಲ. ಇದು ಇರೋದೇ ಈಗನೋ ಇದು ಅಣ್ಣನೋ ನನ್ನ ತಮ್ಮನೋ ನನಗೆ ದೇವರಾಣೆ ಗೊತ್ತಿಲ್ಲ. ಆದರೆ ಇದಂದರೆ ನನಗೆ ತುಂಬ ಇಷ್ಟ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ. ನಾವು ಅಪ್ಪ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀನಿ ಅಷ್ಟು ಪ್ರೀತಿ ಮಾಡ್ತೀನಿ. ಇದನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋದು ಭಯ ಆಗ್ತಾಯಿದೆ. ಎಷ್ಟು ಜನ ಪ್ರೀತಿ ಸಿಕ್ಕಿದೆ ಅಂದರೆ ಇವತ್ತಿಗೆ ಇದು ಇವನಿಂದ ಮಾತ್ರ. ಅದು ಇವನಿಗೆ ಮಾತು ಬರಲ್ಲ, ಏನು ಬರಲ್ಲ. ಇವನು ಜೀವ ಇದ್ದರೆ ಹೆಂಗಿರ್ತಾನೋ ನನಗೆ ಗೊತ್ತಿಲ್ಲ. ಇವನು ಕಾಣಿಸೋದು ಎರಡೇ ಕಣ್ಣು, ಆ ಕಿವಿಗಳು. ನಾನು ಇದನ್ನ ಹಾಕ್ಕೊಂಡ್ರೆ ನಾನಾಗಿರಲ್ಲ, ಅವನಲ್ಲಿ ಮುಳುಗೋಗ್ತೀನಿ. ನಾನು ಇದನ್ನ ಹಾಕ್ಕೊಂಡ್ರೆ 2 ಗಂಟೆ ನಾನು ತೆಗಿಯಲ್ಲ, ನೀರು ಕುಡಿಯಲ್ಲ. ಆದರೆ ನಾನು ಏನಾಗುತ್ತೋ ಗೊತ್ತಿಲ್ಲ, ನಂದು ಒಳ್ಳೆ ಎನರ್ಜಿ ಸಿಗುತ್ತೆ. ಎಲ್ಲರೂ ಬಂದು ಅಪ್ಕೊತಾರೆ. ಆದರೆ ಇತ್ತೀಚೆಗೆ ಭಾನುವಾರ ಆಗಿದ್ದು ನನಗೆ ತುಂಬ ಮನಸ್ಸಿಗೆ. ಯಾರವನು, ಯಾಕೆ ಹೊಡೆದ? ಅಣ್ಣ ಅವರು ಬಂದರು, ನನ್ನ ಹಗ್ ಮಾಡ್ಕೊತಾರೆ. ನಾನು 2 ಕೈ ಬೀಸಿದೆ. ಆದರೆ ಅವರು ತುಂಬ ಜೋರಾಗಿ ಹೊಡೆದ್ರಣ್ಣ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಹೊಡೆದು ಹಿಂದೆ ತಿರ್ಗಾಶಿಗೆ ಹಂಗೆ ಹೋದರು. ಹೊಡೆದಿದ್ದ ಡೇಟ್ಗೆ ನಾನು ಹಿಂಗಿರೋ ಹೆಲ್ಮೆಟು ಹಿಂಗಾಯ್ತು. ನನಗೆ ಮುಂದೆ ಏನಾಗ್ತಾಯಿದೆ ಕಾಣಿಸ್ತಾ ಇಲ್ಲ. ನಾನು ಹಂಗೆ ಫುಟ್ಪಾತ್ ಮೇಲೆ ರೋಡ್ ಮೇಲೆ ಹಂಗೆ ಕೂತ್ಕೊಂಡೆ. ಯಾರೂ ಬಂದಿಲ್ಲ. ನಮ್ಮ ಕ್ಯಾಮ್ರಾಮನ್ ಹಿಂದೆ ಇದ್ದರು. ಅವರು ಏನೂ ಮಾಡೋಕ್ಕಾಗಿಲ್ಲ, ಯಾಕೆ ವೀಡಿಯೋ ಮಾಡ್ತಾಯಿದ್ರು. ಅವನು ತಿರ್ಗೋಷ್ಟಿಗೆ ಇದ್ದಿದ್ದಿಲ್ಲ ಹಿಂದೆ. ನಾನು ಏನು ಹೇಳ್ತೀನಿ ಅಂದರೆ, ಅಪ್ಪ ನೀನು ಯಾರು ಹೊಡೆದಿದ್ಯೋ ನಿನಗೊಂದು ದೊಡ್ಡ ನಮಸ್ಕಾರ ಅಪ್ಪ. ಯಾಕಂದರೆ ಇಷ್ಟು ದಿನ ನಾನು ಯಾರಿಗೂ ಗೊತ್ತಾಗಿಲ್ಲ. ನಿನ್ನಿಂದ ಕೈ ಮುಗಿದು ಕೇಳ್ಕೊತೀನಿ. ನಿನ್ನಿಂದ ನಾನು ಸಾವಿರಾರು ಕೋಟಿ ಜನಕ್ಕೆ ನಾನು ತಲುಪಿಬಿಟ್ಟಿದ್ದೀನಿ. ಎಷ್ಟು ಮನಸ್ಸು ಗೆದ್ದಿದ್ದೀನಿ ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿದ್ದಾರೆ ನಿನ್ನಿಂದಪ್ಪ. ತುಂಬ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ. ಏನನ್ನಿಸ್ತು ಅವನು ಹೊಡೆದ ತಕ್ಷಣ ನಿನಗೆ? ನೀನು ಬ್ಲ್ಯಾಂಕ್ ಆದೆ, ನೀನು ಕೂತ್ಕೋತೀಯ, ಅದು ಮುರಿದೋಗಿದೆ ಅಂತ ಗೊತ್ತಾಗುತ್ತೆ? ಹೊಡೆದಿದ ತಕ್ಷಣ ಫುಲ್ಲು ಮೈಂಡೆಲ್ಲ ಹಿಂಗೆ ಒಂದೇ ಥರ ಶೇಕ್ ಆಗ್ಬಿಡುತ್ತೆ ಸರ್. ಹಿಂದೆ ಏನು ಕಾಣಿಸಿಲ್ಲ, ಮುಂದೆ ಏನು ಕಾಣಿಸಿಲ್ಲ, ಎಲ್ಲಿ ನಡೀತಾ ಇದ್ದೀನೋ ಗೊತ್ತಿಲ್ಲ. ಅಲ್ಲಿಗೂ 2 ಅವರ್ ನಾನು ಹಾಕ್ಕೊಂಡಿದ್ದೆ ಅಷ್ಟೇ. ಏನಂದ್ರು ಅಪ್ಪ ಅಮ್ಮ? ಏನಂದರು? ಯಾಕೆ ಬೇಕಿವೆಲ್ಲ ನಿಂಗೆ ಅಂತ ಕೇಳಿಲ್ವ? ನಾವು ಊರು ಬಿಟ್ಟು ಊರು ಬಂದಿದ್ದೀವಿ, ಯಾಕಪ್ಪ ಇವೆಲ್ಲ, ಪೊಲೀಸ್ ತಂಟೆ ಯಾಕೆ, ಇವತ್ತೋ ನಾಳೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಬಾಡಿಗೆ ಮನೇಲಿದ್ದೀವಿ, ಯಾಕೆ ನಾಗ ಇರೋನೇ ಒಬ್ಬನ ಮಗ, ನಿನ್ನ ನಂಬ್ಕೊಂಡಿದ್ದೆ. ಅವರಿಂದ ನಾನು ಸರ್ ಅಷ್ಟೇ. ಅವಾಗಿಂದ ನನಗೇನು ನೋವು ಕೊಟ್ಟಿಲ್ಲ. ನಾವು ಬಡವರು, ಆದರೆ ಸೌಕರಲ್ಲ. ಸೌಕರ್ಯಕ್ಕಿಂತ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಏನನ್ನ ಕೊಡ್ಬೇಕು ಅಂದ್ಕೊಂಡೆ. ಆದರೆ ನಂದು ಐಡಿಯಾ ಇದ್ದಿದ್ದೇನೆಂದರೆ, ಹೆಂಗನ ಮಾಡಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿ ನಮ್ಮ ಅಪ್ಪ ಅಮ್ಮನ ಒಂದು ಸ್ಟೇಜ್ ಮೇಲೆ ಎಲ್ಲನ ನಿಂದಿರಿಸ್ಬಿಟ್ಟು, ಇವರೇ ನಮ್ಮ ಅಪ್ಪ ಅಮ್ಮ, ಇವರೇ ನಮ್ಮ ತಂದೆ ತಾಯಿ ಅಂತ ಅನ್ಕೋಬೇಕು ಅಂದ್ಕೊಂಡೆ. ಆದರೆ ಲಾಸ್ಟ್ಗೂ ದೇವರು ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಒಂದು ವೀಡಿಯೋಯಿಂದ ನನ್ನ ಜೀವನನೇ ಬದಲಾಯಿತು ಅನಿಸ್ತಾ ಇದ್ದಲ್ಲ. ದಾರಿಯಲ್ಲಿ ಹೋದರೆ ಕರೀತಾರೆ, ಹಳೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ, ರಿಲೇಷನ್ನು ಕಾಸು ಬೇಕಾ, ಅದು ಎಷ್ಟಾಗುತ್ತೆ ಹೇಳಿ ಆ ಗೊಂಬೆ ನಾವು ಇಸ್ಕೊಡ್ತೀವಿ. ಪ್ರತಿಯೊಬ್ಬರು ಹೇಳೋದಂತೆ ಗೊಂಬೆ ಇಸ್ಕೊಡ್ತೀವಿ. ರಾತ್ರಿ ನಿದ್ದೆ ಮಾಡಿಲ್ಲ ಆ ವಿಡಿಯೋ ನೋಡಿ. ಪ್ರತಿಯೊಬ್ಬರು ಹೇಳೋದು ಇಷ್ಟೇ ಸರ್. ಆಮೇಲೆ ಒಬ್ಬಳಿಗೆ ಫೋನ್ ಮಾಡ್ತಾಳೆ, ನಿಮ್ಮ ಕಾಲು ಮುಗೀತೀನಿ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ನಿನ್ನ ಕಾಲು ಮುಗೀತೀನಿ, ಇನ್ಮೇಲೆ ವಿಡಿಯೋ ಮಾಡಿ ಬಿಡಬೇಡಿ ದಯವಿಟ್ಟು. ಎಷ್ಟು ಜನ ಕಾಯ್ತಾ ಇದ್ದೀವಿ. ಯಾಕೆ ಮಾಡಲ್ಲ ಅಂತೀಯ ಮತ್ತೆ ನಿನ್ನ ವಿಡಿಯೋನ? ಅಷ್ಟೊಂದು ಜನರ ಪ್ರೀತಿ ಇದೆ, ಯಾರೋ ಒಬ್ಬ ಮಾಡಿದ್ದಕ್ಕೆ ನೀನು ಇನ್ಮೇಲೆ ಮಾಡಲ್ಲ ಅಂತ ಯಾಕೆ ನಿರ್ಧಾರ ಮಾಡ್ತೀಯ? ಅವತ್ತು ಅವರು ಪೊಲೀಸ್ ಹೇಳಿದ ಮಾತು, ಆಮೇಲೆ ಏನಂತ ಹೇಳಿದ್ರು? ಇನ್ಮೇಲೆ ನೀನು ಇಲ್ಲೇನ ಬೋರ್ಡ್ ಇಟ್ಕೊಂಡು ಬಂದ MG ರೋಡ್ಗೆ, ನಾವು ಈ ಥರ ಹಗ್ಗನ್ ಸ್ಲ್ಯಾಪ್ ಅಂತ ಏನಂತ ತೊಗೊಂಬಂದೆ, ನೀನು ಹೆಂಗಿದೆಯೋ ಇದೇ ಕಾಸ್ಟ್ಯೂಮಲ್ಲಿ ಎತ್ಕೊಂಡೋಗಿ ನಿಮ್ಮ ಸ್ಟೇಷನಲ್ಲಿ ಕುಂದಿರ್ಸ್ತೀವಿ ಅಂತ ಹೇಳಿದೆ ಸರ್. ಅಲ್ಲಿಗೆ, ಯಾಕಂದ್ರೆ ನಾವು ಬಡವ್ರು, ಏನು ಅವ್ರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ನಾವು ಇವತ್ತೋ ನಾಳೆ ಇರ್ತೀವಿ, ಬೆಂಗಳೂರು ಬಿಟ್ಟು ಹೋಗ್ತೀವಿ, ಇದೆಲ್ಲ ನಮ್ಗೆ ಯಾಕಂತ ನಾವು ಅಷ್ಟೇ ಇರೋದು. ಸರ್ ನೀವು ಯಾರೋ ನಂಗೆ ಗೊತ್ತಿಲ್ಲ, ಇವ್ರಿಗೆ ಹೇಳಿದವರು. ಏನು ಸರ್ ಮಾಡ್ದ ಹುಡುಗ? ಕಳ್ತನ ಮಾಡಿದ್ನ, ಚೈನ್ ಕಿತ್ನ, ಚುಡಾಯಿಸಿದ್ನ, ರೇಗ್ಸಿದ್ನ, ಹೊಡೆದ್ನ, ಕುಡ್ದು ಗಲಾಟೆ ಮಾಡಿದ್ನ? ಏನಕ್ಕೆ ಸ್ಟೇಷನಲ್ಲಿ ಕೂರಿಸ್ತೀರಿ? ಏನು ಮಾಡ್ದ ಸರ್? ಸರ್, ಹೊರಗೆ ನಗುವ ಗೊಂಬೆ ಇದೆ, ಒಳಗೆ ನೋವಿನ ಮನಸ್ಸಿದೆ ಸರ್. ನಿಮಗೂ ಸಾಧ್ಯ ಆದರೆ ಒಂದು ಹಗ್ ಮಾಡಿ. ಏನು ಕೇಳ್ದ ಆ ಹುಡುಗ? ಯಾರು ಹೇಳಿದಿರೋ ಗೊತ್ತಿಲ್ಲ, ಯಾರು ಮಾತಾಡಿದಿರಿ ಅವನಿಗೂ ಗೊತ್ತಿಲ್ಲ ಪಾಪ. ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿಲ್ಲ ಸರ್, ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿಲ್ಲ. ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ತಿಲ್ಲ ಸರ್, ಜನರನ್ನು ಪ್ರೀತಿಸುವ ಟೆಡ್ಡಿ ಬೇರ್ ಇಟ್ಕೊಂಡು ಓಡಾಡ್ತೇನೆ. ಮತ್ತೆ ಸಿಗ್ತಾನೆ ಸರ್, ಮತ್ತೆ ಸಿಗ್ತಾನೆ. ಹಗ್ ಮಾಡಿ ಸರ್, ಮಾತಾಡಿಸಿ ಸರ್. 2 ಅವರ್ ನಿಂತಿರ್ತಾನೆ ಬಿಸಿಲಲ್ಲಿ, ಅದನ್ನು ಹಾಕ್ಕೊಂಡು ಬೆವರು ಸರ್, ಒಳಗೆ ಧಗೆ, ಬಾಯಾರಿಕೆ ನೀರು ಕುಡಿಯಲ್ಲ ಅವನು 2 ಅವರು. ಒಂದು ಎಳ್ನೀರು ಕೊಡಿಸಿ ಸರ್,
ಮಜ್ಜಿಗೆ ಕುಡಿಸಿ. ನೀವು ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸ್ಕೋಬೇಕಾದ ಸುಮಾರು ಜನ ಇದ್ದಾರೆ ಸರ್, ಅವ್ರನ್ನ ಕೂರಿಸ್ಕೊಳ್ಳಿ. ಇವನೇನು ಮಾಡ್ದ ನಿಮಗೆ? ಏನು ಮಾಡ್ತಾನೆ ಸರ್ ಅವನು? ನಿಮಗೀಗ ಅನ್ಸಿರುತ್ತೆ ಸರ್, ನಿಮಗೀಗ ಅನ್ಸಿರುತ್ತೆ ಛೇ ಹಂಗೆ ಹೇಳ್ಬಾರ್ದಿತ್ತ ಆ ಹುಡುಗನಿಗೆ ಅಂತ. ನಂಗೆ ಗೊತ್ತು ಸರ್, ನೀವು ಅಷ್ಟು ಕೆಟ್ಟವರಲ್ಲ. ಈಗ ಅನ್ಸಿರುತ್ತಲ್ಲ, ಇನ್ಮೇಲೆ ಬರ್ತಾನೆ ಸರ್. ಪ್ರೀತಿಯಿಂದ ಮಾತಾಡಿಸಿ ಸರ್ ಪ್ಲೀಸ್. ಅವ್ರು ಹೇಳಿದ ಮಾತಿಗೆ ಎಲ್ಲಿ ನಾನು ಇಷ್ಟು ದಿನ ಈ ಗೊಂಬೆನ ಇಟ್ಬಿದ್ದು ಇನ್ಮೇಲೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಪೊಲೀಸರು ಹೇಳಿದ್ದು ಮಾತಿಗೆ ಅಂದ್ಕೊಂಡು ಅಲ್ಲಿ ನೊಂದು ಅಷ್ಟು ಸಾಕು, ಇವತ್ತಿಗೆ ಈ ವಿಡಿಯೋ ಸಾಕು, ಹೋಗೋಣ ಮನೆಗೆ, ಈ ವಿಡಿಯೋ ಸವಾಸನೆ ಬೇಡ ಅಂತ ಮನೆಗೆ ಹೋಗ್ತಾ ಇದ್ದೆ. ನನ್ನ ಟೆಡಿ ಬೇರ್ ಬಾಕ್ಸ್ಗೂ ಆಮೇಲೆ ನಾನಿರೋ ಜಾಗಕ್ಕೂ ಒಂದು 100 ಮೀಟ್ರ್ ಇತ್ತು ಸರ್ ಅಷ್ಟೇ. ಅಲ್ಲಿಂದ ಒಬ್ಬ ಅವರು ಬಂದಿದ್ದೆ, ನಾನು ಅಂದೆ ಅವ್ರು ಅಪ್ಕೊಂತಾರಂತ. ನಾನು ಹಿಂಗೆ ಕೈ ಬೀಸಿದೆ, ಅವ್ರು ಅಪ್ಕೊಂಡಿಲ್ಲ, ಜೋರಾಗಿ ಹೊಡೆದ್ರು. ಅದು ನನಗೆ ಅಲ್ಲಿ ತುಂಬ ಬೇಜಾರಾಯಿತು, ಅಲ್ಲೇ ನೊಂದ್ಬಿಟ್ಟೆ ಸರ್. ನೊಂದ್ಕೊಳ್ಳೋಕ್ಕೇನಿದೆ? ಈಗ ನೊಂದ್ಕೊಂಡು ನೀನು ಯಾರೋ ಒಬ್ಬ ಹೊಡೆದ ಅಂತ ನೊಂದ್ಕೋಬೇಕಾ? ಇಷ್ಟು ಜನರ ಪ್ರೀತಿ ಯಾರ್ಯಾರಲ್ಲ ನನಗೆ ನಿನಗೆ ಕಮೆಂಟ್ ಮಾಡಿದ್ರೆ ಹೇಳಿ ನೋಡೋಣ. ಹ್ಯಾಂಕರ್ ಅನುಶ್ರೀ ಮ್ಯಾಮು, ಆಮೇಲೆ ಸೆಲೆಬ್ರಿಟಿ ನೀವು, ಆಮೇಲೆ ಗೇಮಿಂಗ್ ಚಾನಲ್ ಒಬ್ರು ಮಾಡಿ ಅವ್ರು ನಿನ್ನೆನೂ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಮೊನ್ನೆ ನೈಟ್ 12 ಗಂಟೆಗೆ ಫೋನ್ ಮಾಡಿದ್ದು, ನೀನು ಯಾರು ಗೊತ್ತಿಲ್ಲ, ನೀನು ಸ್ಟೇಷನಲ್ಲಿ ನಾನು ಬರ್ತೀನಿ, ನೀನು ಹಿಂದಾಗಿ ನಿಂತ್ಕೊತೀನಿ ಅಂತೇಳಿ ರಾತ್ರಿ 12 ಗಂಟೆಗೆ ಮಾತಾಡಿ ಮಾರನೇ ದಿನ ನೈಟ್ 9 ಗಂಟೆಗೆ ನಮ್ಮ ಮನೆಗೆ ಬಂದರು ಸರ್. ಅವರು ಸುಳ್ಳ್ಯಾಕೆ ಕೇಳಬೇಕು, ಒಂದೇ ಮಾತಿಗೆ ಬಂದರು. 7 ಅವರ್ ಜರ್ನಿ ಮಾಡಿ ಅವರು ಬಂದು ಸಹಾಯ ಮಾಡಿದ್ರು. ಹಂಗೆ ನಾವು ಅಪ್ಪ ಮಾತ್ರ ಮಾತಾಡಿದ್ರು, ತುಂಬ ಖುಷಿ ಆಯಿತು. ಇನ್ನು ಬಿಡಲ್ಲ ಸರ್, ಏನೇ ಆಗಲಿ ಬಿಡಲ್ಲ ಸರ್. ಬಿಡಂಗಿಲ್ಲ ನೀನು. ಇಲ್ಲ ಸರ್. ಈಗ ನಿನಗೆ ಜನರ ಪ್ರೀತಿ ಸಿಕ್ಕಿದೆ, ಜನಕ್ಕೆ ನಿನ್ನ ಈ ಟೆಡ್ಡಿ ಇಷ್ಟ ಆಗಿದ್ದಾನೆ. ನಿನ್ನಲ್ಲ, ಅವನನ್ನು ಬಿಡಕ್ಕೆ ರೆಡಿ ಇಲ್ಲ ಜನ. ಪ್ರಾಣ ಸರ್. ಅವನನ್ನು ಬಿಡಕ್ಕೆ ರೆಡಿ ಇಲ್ಲ ಜನ. ನೀನು ಮತ್ತೆ ವಾಪಸ್ ಶುರು ಮಾಡಬೇಕು. ಏನು ಹೇಳಿದಿ? ಅದನ್ನೇನೋ ರೆಡಿ ಮಾಡಿಸ್ಬೇಕು. ಹಾಂ ಸರ್, ಮಾಡ್ಸೋಣ, ತಲೆ ಯಾಕೆ ಕೆಡ್ಸ್ಕೊತೀಯ? ಅದು ರೆಡಿ ಆಗುತ್ತೆ, ರೆಡಿ ಮಾಡಿಸೋಣ. ಅದು ಎಲ್ಲಿ ರೆಡಿ ಆಗಲ್ಲ, ಅದು ಯಾಕೆ ರೆಡಿ ಆಗಲ್ಲ ನೋಡೋಣ. ಅದು ರೆಡಿ ಆಗುತ್ತೆ, ರೆಡಿ ಆಗಬೇಕು. ರೆಡಿಯಾಗಿ ಮತ್ತೆ ನಾಗರಾಜ ಅದನ್ನು ಹಾಕ್ಕೊಂಡು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕು. ಜನರ ಪ್ರೀತಿಯನ್ನು ಕೊಂಡ್ಕೋಬೋದು ಸರ್, ಆದರೆ ಇವ್ರ ಮೇಲೆ ಇತ್ತ ಪ್ರೀತಿ ಮತ್ತೆ ಬರಲ್ಲ ಸರ್. ಏನು ಅಂತ ಅಟ್ಯಾಚ್ಮೆಂಟ್ ನಿನಗೆ ಗೊತ್ತಿಲ್ಲ ಏನಕ್ಕೆ? ಅಲ್ಲ ಆಯ್ತು, ನಿನಗೆ ನಿನ್ನ ಲೈಫಲ್ಲಿ ಯಾಕೆ ಈ ಟೆಡ್ಡಿನೇ? ಹಾಂ, ಬೇರೆ ಏನೋ ಹಾಕ್ಬೋದಿತ್ತು, ಎಲಿಫೆಂಟ್, ಡೈನಾಸರ್ ಹಾಕ್ಬೋದಿತ್ತು, ಮತ್ತೊಂದೇನೋ ಹಾಕ್ಬೋದು. ಯಾಕೆ ಟೆಡ್ಡಿ? ಅದು ಒಂದಿನ ನೋಡಿದೆ ಸರ್, ಇಷ್ಟ ಆಯಿತು. ಹೋಗ್ಲಿ, ಬಡವ್ರ ಮಕ್ಕಳು ಇದರಿಂದನ ಒಂದು ಹೆಸರು ಮಾಡ್ಬೋದಾ ಅನ್ನಿಸ್ತು ಸರ್. ಅದು ಏನೇ ಕಷ್ಟ ಆಗಲಿ ಅಂದ್ಬಿಟ್ಟು ಹಾಕ್ಕೊಂಡು. ಎಷ್ಟು ಕಷ್ಟಪಟ್ಟು ತೊಗೊಂಡೆ ಇದನ್ನು ನೀನು? ಒಂದು 6 ತಿಂಗಳು ಕಷ್ಟಪಟ್ಟೆ ಸರ್. ಬರೀ 8,000 ರೂಪಾಯಿಗೆ 6 ತಿಂಗಳು ಕಷ್ಟಪಟ್ಟೆ. ಆ ಡೆಲ್ಲಿಯಲ್ಲಿ ಅವರು ಹಿಂದಿ ಭಾಷೆಯಲ್ಲಿ ಮಾತಾಡಿ ಅವ್ರನ್ನ ದಿನಾಲಿ ಕೇಳಿ ಕೊನೆಗೆ 21 ದಿನ ಆದಮೇಲೆ ಈ ಟೆಡಿ ನನ್ನ ಕೈಲಿ ಬಂತು ಸರ್. ಏನು ಕೆಲಸ ಮಾಡ್ತೀಯ ನೀನು? ಸರ್, ಇವಾಗ ಕಾರ್ ಶೋರೂಮಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ ಸರ್. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ, ಆಮೇಲೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ಫುಡ್ ಡೆಲಿವರಿ ಮಾಡ್ತೀನಿ ಸರ್. ಅಪ್ಪ ಅಮ್ಮ ಜೊತೆಲಿದ್ದಾರೆ? ಅಪ್ಪ ಅಮ್ಮ ಜೊತೆಲಿದ್ದಾರೆ ಸರ್. ಯಾವ ಊರು ನೀನು? ಸ್ವಂತ ಊರು ಬಂದ್ಬಿಟ್ಟು ಆದೋನಿ ಸರ್, ಮಂತ್ರಾಲಯ ಪಕ್ಕದಲ್ಲಿ. ಆಂಧ್ರ ಸರ್, ಆಂಧ್ರ ಬಾರ್ಡ್ರ್ ಸರ್. ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ. ಅಪ್ಪ ಅಮ್ಮನೆಲ್ಲ ಜೊತೆ ಚೆನ್ನಾಗಿ ನೋಡ್ಕೋತಾ ಇದೆಯಾ? ಹಾಂ ಸರ್, ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಲ್ಲ ಸರ್. 1 ಅವರ್ ಮನೇಲಿ ಇರ್ತೀನಿ, ಇಲ್ಲ ½ ಅವರ್ ಅಷ್ಟೇ ಸರ್. ಆದರೆ ನಾವಪ್ಪ ನನ್ನ ಬಟ್ಟೆ ಏನೇನು ಬೇಕು, ಊಟ, ಬೆಳಗ್ಗೆ ಎದ್ರೆ ನೀರು ಕಾಸ್ತಾರೆ, ನಾನು ಬಂದು ಊಟ ಮಾಡೋದು, ಸ್ನಾನ ಮಾಡ್ಕೊಂಡು ಹೋಗೋದು ಮನೆಗೆ ಅಷ್ಟೇ ಸರ್. ದುಡಿಯೋ ಮಗ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಾಡ್ತಾರೆ. ಅವ್ರಿಗಂತ ನಾನು ಏನೂ ಮಾಡಿಲ್ಲ ಸರ್. ನಾವಪ್ಪ ಎಲ್ಲ ಮಾಡಿದ್ದಾರೆ, ಅವ್ರಿಗಂತ ನಾನು ಏನೇನು ಮಾಡಿಲ್ಲ. ಇದೇ 3 ವರ್ಷದ ಹಿಂದೆ 10th 5 ಸರಿ ಫೇಲ್ ಆಗಿ 6ನೇ ಸರಿ ಪಾಸ್ ಆಗಿದ್ದು. 3 ವರ್ಷ ಏನು ಅಂದರೆ ಏನು ಮಾಡಿಲ್ಲ ಸರ್. ಸೋಂಬೇರಿ ಥರ ಮನೇಲಿ ಬಿದ್ದಿದ್ದೆ, ಒಂದು ಮಾತಂದಿಲ್ಲ ಸರ್. ಎಲ್ಲರೂ ಅಂದರು, ನಿನ್ನ ಮಗ ಏನೂ ಓದ್ತಾ ಇಲ್ಲ, ನನ್ನ ಮಗ ಇದು ಓದ್ತವನೆ, ಹಂಗೆ ಅಂದರು ಸರ್. ಯಾವಾಗ ಅನ್ನಿಸ್ತು ನಿಂಗೆ ಕೆಲಸ ಮಾಡ್ಬೇಕು ನಾನು ಅಂತ? ಯಾವಾಗ ಅನ್ಸೋದು ಸರ್, ಏನೋ ಒಂದು ಮಾಡ್ಬೇಕಂತ ಗಾರೆ ಕೆಲ್ಸಕ್ಕೆ ಹೋದೆ ಸರ್. ಗಾರೆ ಕೆಲ್ಸಕ್ಕೆ ಹೋದಾಗ ಅವಾಗ ಲಾಸ್ಟ್ ಅಟೆಂಪ್ಟ್ ಇತ್ತು ಸರ್, 10th ಎಕ್ಸಾಮ್ದು. ಆ ಎಕ್ಸಾಮ್ ನಾವು ಅಪ್ಪ ಅಮ್ಮಗೆ ಗೊತ್ತಿಲ್ಲಾರ್ದೇ ಕಟ್ಬಿಟ್ಟು ಬರೆದ್ಬಿಟ್ಟು ಪಾಸ್ ಆದೆ ಸರ್. ಪಾಸ್ ಆಗಿ 2 ವರ್ಷ ಕಣ್ಣು ಕಾಣಿಸಿಲ್ಲ. ಇಲ್ಲೇ ಡೈರಿ ಸರ್ಕಲಲ್ಲಿ ITI ಕಾಲೇಜ್ ಸೇರ್ಕೊಂಡೆ ಸರ್. ಬೆಳಗ್ಗೆ ಹೋದರೆ ಮತ್ತೆ ಸಂಜೆನೇ ಬರೋದು. 2 ವರ್ಷ ಕಂಪ್ಲೀಟ್ ಮಾಡಿ ಆಮೇಲೆ ಎಲೆಕ್ಟ್ರಿಷಿಯನ್ ಆಗಿ
ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಸರ್, ಬರೋ ಸಂಬಳ ಎಲ್ಲ ನಮ್ಮ ಅಪ್ಪ ಅಮ್ಮಗೆ ಈಗ ಭಾನುವಾರ ಇದನ್ನು ಮಾಡ್ತಾ ಇದ್ದೆ. ಭಾನುವಾರ ಇದು ಮಾಡ್ತೀನಿ ಸರ್. ಯಾವಾಗಿಂದ ಮತ್ತೆ ಶುರು ಮಾಡ್ತೀಯಾ? ಅತಿ ಶೀಘ್ರದಲ್ಲಿ ಸರ್ ಒಳ್ಳೆ ವಿಡಿಯೋ ತೊಗೊಂಡ್ಬರ್ತೀನಿ ಸರ್. ಹೌದಾ? ಹಾಂ ಸರ್, ಖಂಡಿತ ಸರ್. ಈಗ ಮುಂಚೆಗಿಂತ ಜಾಸ್ತಿ ಪ್ರೀತಿ ಸಿಗುತ್ತೆ, ಜಾಸ್ತಿ ಜನ ನಿನ್ನ ಸಪೋರ್ಟ್ಗಿದ್ದಾರೆ, ಜಾಸ್ತಿ ಫಾಲೋವರ್ಸ್ ಆಗಿದ್ದಾರೆ. ಅದಕ್ಕೂ ಚಿರಋಣಿ ಸರ್. ಇದೇ ಒಂದು 4-5 ದಿನ ಹಿಂದೆ ಬರೀ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರೀ 4,000 to 5,000 ಅಷ್ಟೇ ಫಾಲೋವರ್ಸ್ ಇದ್ದಿದ್ದು ಸರ್. ಇವಾಗ 72,000, ಇಲ್ಲ ಅಂದ್ರೂ ಒಂದು 500 ಮೆಸೇಜ್ 1000 ಮೆಸೇಜ್ ಬಂದಿದೆ. ಅದಕ್ಕೆ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ ನನಗೆ. ಎಲ್ರಿಗೂ ಸೇರಿ ಇಲ್ಲೇ ಹೇಳ್ಬಿಡು ಏನು ಹೇಳಬೇಕು ಅಂತಿದ್ಯಾ. ನಿಮಗೆ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ಆದರೆ ಎಲ್ಲರಿಗೂ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಮ ಈ ಅಭಿಮಾನಕ್ಕೆ ಚಿರಋಣಿ ನನ್ನ ಟೆಡಿ. ಆದಷ್ಟು ಬೇಗ ನಾನು ಟೆಡಿ ಹಾಕ್ಕೊಂಡು ಬಂದೇ ಬರ್ತೀನಿ, ಹೊಸ ವಿಡಿಯೋ ತಂದೆ ತರ್ತೀನಿ. ತುಂಬ ತುಂಬ ಧನ್ಯವಾದಗಳು. ಯಾವಾಗಲೂ ನಿಮಗೆ ಟೆಡಿ ಚಿರಋಣಿಯಾಗಿರ್ತಾನೆ. ಅವರಿಗೆಲ್ಲ ಏನು ಹೇಳೋಕ್ಕೆ ಆಗಲ್ಲ ಸರ್, ಅಷ್ಟು ಅಭಿಮಾನ ಪ್ರೀತಿ. ಅಯ್ಯೋ ಖುಷಿ ಆಗುತ್ತಲ್ಲ. ಖುಷಿನಾ ಸರ್, ಇದಕ್ಕಿಂತ ಖುಷಿನೇ ಬೇಕಾ ಸರ್. ಫಸ್ಟ್ ಸರಿ ನಮ್ಮ ಅಪ್ಪ ಅಮ್ಮ ವೀಡಿಯೋ ಮಾಡಿದ್ರು ಸರ್ ಜೀವನದಲ್ಲಿ. ಅವ್ರಿಗೆ ನಾವಪ್ಪ ಕಸ ಹೊಡೆಯೋದು ಕೆಲಸ ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ನಮ್ಮಮ್ಮಗೆ ಮನೆ ಕಸ ಮಾಡೋದು ಅಷ್ಟೇ. ಇದುವರೆಗೂ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದು ಒಂದು 25 ವರ್ಷ ಆಯ್ತು ಸರ್. ಅವ್ರು ನೋಡಿದ್ದು ಯಾವ ಸ್ಥಳ ಅಂದರೆ ಬರೀ ವಿಧಾನಸೌಧ ಅಷ್ಟೇ ಸರ್. ಅದು ಬಿಟ್ಟು ನೆಲ್ಲಿ ಹೋಗಿಲ್ಲ ಸರ್. ಸರ್ ಇನ್ನು ನನಗೆ ಆಸೆ ಏನಂದರೆ ನಾವು ಅಪ್ಪ ಅಮ್ಮನ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ಬೇಕು, ಒಂದು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸ್ಬೇಕು. ಇದೆರಡು ಆಸೆ. ಇನ್ನು ನಾವು ಅಪ್ಪನಲ್ಲಿ ಕತ್ತಲ್ಲಿ ಚೈನ್ ಹಾಕಬೇಕು. ಇದು 3 ಮಾಡ್ತೀನಿ ಸರ್. ಮಾಡಿಲ್ಲ ಅಂದರೆ ನನ್ನ ಮಗನೇ ಅಲ್ಲ. ಮಾಡ್ತೀನಿ. ನಾಳೆ ದಿನ ನಾನು ಸತ್ರೂ ನಮ್ಮ ಇರೋ ಆಸ್ತಿ ಎಲ್ಲ ನಾವು ಅಪ್ಪ ಅಮ್ಮ ಚೆನ್ನಾಗಿ ಖುಷಿಯಾಗಿರಬೇಕು. ನನಗೆ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟಿದ್ದಾರೆ. ಇನ್ನು ಸಾಕು, ಈ ಮಗುಗೆ ಅವ್ರ ಅಪ್ಪ ಅಮ್ಮ ಕೊಟ್ಟಿದ್ದು. ಅವ್ರು ಚೆನ್ನಾಗಿದ್ದಾರೆ ಸಾಕು ಸರ್. ತುಂಬ ನಾನು ಬಡವ ಸರ್, ಒಪ್ಕೊತೀನಿ. ಬಡತನ ಅನ್ನೋದು ಏನು ದುಡ್ಡಿನ ಮೇಲೆ ಅಳಿಯೋದಲ್ವಾ? ನಾನು ಹಂಗೆ ಅನ್ಕೊಂಡಿದ್ದೆ ಸರ್. ಆದರೆ ಈ ಪ್ರೀತಿ ವಿಶ್ವಾಸ ಸಿಕ್ಮೇಲೆ ಇಷ್ಟು ಇದೀಗ ನೀನೇ ಶ್ರೀಮಂತ. ಈಗ ನಾನೇ ಶ್ರೀಮಂತ ಅನ್ಸೈತೆ ಸರ್. ಫಸ್ಟ್ ಒಂದು ಕಾಲ ಅನಿಸಿದ್ದೆ ಸರ್ ದುಡ್ಡಿದ್ರೇ ಎಲ್ಲ ಅಂತ. ಆದರೆ ಈ ಜನ ಪ್ರೀತಿ ಸಿಕ್ಕಿದಾಗಿಂದ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗ್ತಾಯಿಲ್ಲ ಸರ್. ಟೆಡ್ಡಿ ತೊಗೊಂಡು ಆದಷ್ಟು ಬೇಗ ಮತ್ತೆ ವಾಪಸ್ ಬರಬೇಕು. ಬಂದೇ ಬರ್ತೀನಿ ಸರ್. ಜನರಿಗೆ ಇನ್ನಷ್ಟು ಜನರ ಪ್ರೀತಿ ಗಳಿಸ್ಬೇಕು ನೀನು. ಹಾಂ ಸರ್. ಆಯಿತಾ? ಯಾವುದೋ ಒಂದು ಕೆಟ್ಟ ಘಟನೆ ಒಳ್ಳೇದಕ್ಕೆ ಕಾರಣ ಆಗಿರುತ್ತೆ ಯಾವಾಗಲೂ ಅಲ್ವಾ? ನಿನ್ನ ಜೀವನದಲ್ಲೂ ಅದಾಗಿತ್ತು. ಆದರೆ ಈ ಥರ ಆಗುತ್ತೆ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಅದು 4 ದಿನದಲ್ಲಿ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ಸರ್. ಅದು 2 ವರ್ಷ ನಾನು ಕಷ್ಟ ಬಿದ್ದಿದ್ದೀನಿ. ಅದೇ ವೈಟ್ಫೀಲ್ಡಿಂದ ಯಶವಂತಪುರಕ್ಕೆ ಗಾಡಿ ಎತ್ಕೊಂಡೋಗೋದು, ಗಾಡಿ ಎತ್ಕೊಂಬರೋದು, ಒಂದು ವೀಡಿಯೋನೂ ಇದಾಗಿಲ್ಲ. ಆದರೆ ಇದು 4 ದಿನದಲ್ಲಿ ನನ್ನ ಜೀವನನೇ ಬದಲಾಯ್ತಲ್ಲ ಸರ್. ಅದಕ್ಕೆ ಚಿರಋಣಿ. ಒಳ್ಳೆಯದಾಗಲಿ ನಾಗರಾಜ್, ಒಳ್ಳೆಯದಾಗುತ್ತೆ. ನಿನ್ನ ಟೆಡ್ಡಿ, ನಿನ್ನ ಪ್ರೀತಿಯ ಟೆಡ್ಡಿ ಮತ್ತೆ ನೀನು ಅವನೊಳಗೆ ಸೇರುವ ದಿನಗಳ ಹತ್ರ ಬರುತ್ತೆ. ಆಯಿತಾ? ಅದೇನು ರೆಡಿ ಮಾಡ್ಸೋಕೆ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆ ಮಾಡೋಣ. ರೆಡಿ ಆಗದೆ ಇರೋದು ಸಾಧ್ಯನೇ ಇಲ್ಲ. 100% ರೆಡಿ ಮಾಡಿಸೋಣ. ಓಕೆ? ತಲೆ ಕೆಡ್ಸ್ಕೊಬೇಡ, ಖುಷಿಯಾಗಿರಬೇಕು. ಅದಕ್ಕೆ ನಾನು ನಿನ್ನೆ ವೀಡಿಯೋ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಮಾತಾಡಿಸ್ಬೇಕು ಕರೆಸಿ ಅಂತ. ಹಾಗಾಗಿ ಮಾತಾಡಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನೊಂದು ಏನಂದರೆ ಸರ್, ನಿಮಗೂ ತುಂಬ ಧನ್ಯವಾದಗಳು. ಆ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡಿದ್ದೀರ ಅಂದರೆ ನನಗೆ ನೋಡಿ ತುಂಬ ಖುಷಿ ಆಯಿತು. ಅಮ್ಮ ನೋಡಮ್ಮ, ಇವರು ಬಿಗ್ ಬಾಸಲ್ಲಿ ಬಂದಿದ್ದರು, ಇವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ಮಾತಾಡಿದ್ದಾರೆ. ನೋಡಮ್ಮ, ಇಷ್ಟು ದಿನ ನಮ್ಮಮ್ಮ ನಾವು ಮಾಡಿದ ವಿಡಿಯೋನೇ ನೋಡಿಲ್ಲ, ನಮ್ಮ ಅಪ್ಪನೂ ನೋಡಿಲ್ಲ. ನೋಡಮ್ಮ ಅಂತ ತೋರಿಸಿದೆ ಸರ್. ಖುಷಿ ಆದ್ರಾ? ಖುಷಿನಾ ಸರ್, ಬೇರೆ ಮಾತೇ ಇಲ್ಲ. ಎಲ್ಲ ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್. ಖುಷಿಯಾಗಿರು. ಟೆಡ್ಡಿ ನಿನ್ನ ಬದುಕನ್ನು ಬದಲಾಯಿಸಿದ್ದಾನೆ. ಈಗ ಆ ಟೆಡ್ಡಿಯ ಜೊತೆಗೆ ನಿನ್ನ ಬದುಕು, ನಿನ್ನ ಫ್ಯಾಮಿಲಿಯ ಬದುಕು ಎಲ್ಲ ಚೆನ್ನಾಗಾಗಬೇಕು. ಎತ್ತರಕ್ಕೆ ನೀನು ಹೋಗಬೇಕು, ನಾವು ಅದನ್ನು ನೋಡಬೇಕು. ಥ್ಯಾಂಕ್ ಯು ನಾಗರಾಜ್, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ವಿ. ಇದಾಗಿತ್ತು ನಾಗರಾಜ್ ಜೊತೆಗೆ ಒಂದಷ್ಟು ಮಾತುಕತೆ. ಟೆಡ್ಡಿ ತನ್ನ ಜೀವನ ಎರಡೂ ಮಾಡ್ಕೊಂಡಿದ್ದಾನೆ ಹುಡುಗ. ಬದುಕಲ್ಲಿ ಚೆನ್ನಾಗಿರಲಿ, ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಕನಸುಗಳನ್ನು ನನಸು ಮಾಡಬೇಕು. ಅಮ್ಮನಿಗೊಂದು 5 ಸ್ಟಾರ್ ಹೋಟ್ಲಲ್ಲಿ ಅಪ್ಪನ ಕುತ್ತಿಗೆಗೆ ಒಂದು ಚೈನ್ ಹಾಕಬೇಕು, ಅವರಿಬ್ಬರನ್ನ ಒಂದು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕು. ಪುಟ್ಟ ಕನಸುಗಳಲ್ಲೇ ದೊಡ್ಡ ಅಂದರೆ ಜೀವನವನ್ನೇ ಕಟ್ಕೊಂಡಿದ್ದಾನೆ ಹುಡುಗ. ಕನಸುಗಳೆಲ್ಲ ಈಡೇರುತ್ತೆ, ಈಡೇರಲೇಬೇಕು, ಈಡೇರಿಸೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.